ಯಪ್ಪು ನಿಯತ್ತಿಗೆ ಇವತ್ತಿಗೂ ನಾವು ಇಲ್ಲೇ ಬಿದ್ದು ಸಾಯ್ತಾ ಇದೀವಿ ಬಾ. ಅದಕ್ಕೆ ನನ್ನ ಮಗಳು ರಾಣಿ ಥರ ಇರೋದಲ್ಲಿ ಇವತ್ತು ಐತೆ ಈ ಅಮ್ಮಂಗೆ. ಅತ್ತೆ 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 ಅಯ್ಯೋ 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 ಅಳಿಯಂದ್ರೆ ಈಗ ತಾನೇ ನನ್ನ ಗಂಡ ನಿಮ್ದೇ ಜಪ ಮಾಡ್ತಾ ಇದ್ರು ಅಳಿಯಂದ್ರೆ. ಅಯ್ಯೋ ಎಲ್ಲಿ ಅಳಿಯಂದ್ರು ಮನೆಗೆ ಬರೋದೇ ಇಲ್ವಲ್ಲ ಹಂಗೆ ಹಿಂಗೆ ಅಂತ. ಅಯ್ಯೋ ನಿಮ್ಮ ಮಾವ ಒಂದೇ ಕಣ್ಣಾಗ ಅಳ್ತಾ ಇದ್ರು. ಕೊನೆಗೂ ಬಂದ್ಬಿಟ್ರಲ್ಲ. ಅಯ್ಯೋ ಈ ಖುಷಿಗಂತೂ ನನಗಂತೂ ಪಾರನೇ ಇಲ್ಲ ಬಿಡಿ. ಬನ್ನಿ ಹಿರಿ ಚೇರ್ ತಗೊಬಿಟ್ಟು ಬರ್ತೀನಿ, ಕುಂತ್ಕೊಂಡಿರಂತೆ. ರೀ ರೀ ನೋಡ್ ಬರ್ರಿ ಅಳಿಯಂದ್ರು ಬಂದವ್ರೆ. ಕೇಳ್ತಿದ್ರಲ್ಲ ಅಳಿಯ ಬರೋದೇ ಇಲ್ಲ ಮನೆಗೆ ಅಂತ ಹೇಳ್ಬಿಟ್ಟು ನೋಡ್ ಬರ್ರಿ. ಅತ್ತೆ ನಾನೇನೋ ಮಾತಾಡಕ್ ಬಂದಿದ್ದು ನಿಮ್ಮ ಹತ್ರ. ಇರ್ರಿ ಅಳಿಯಂದ್ರೆ. ಅಯ್ಯೋ ಒಂದು ಅರುಕ್ಲು ಮುರುಕ್ಲು ಒಂದು ಚೇರ್ ಬಿದ್ದಿತ್ತು. ನಿಮ್ಮ ಸಾವುಕಾರ ಅಲ್ವಲ್ಲ ನಾವು, ಏನ್ ಮಾಡಕ್ಕಾಯ್ತದೆ, ಒಂದು ಚೇರ್ ತಗೊಬಿಟ್ಟು ಬರ್ತೀನಿ ರೀ. ಅಯ್ಯೋ ಅತ್ತೆ ಅತ್ತೆ ಈ ಅಮ್ಮಂಗೆ ಯಾಕೂಸ್ ಮಕ್ಕೂಗೇನ ಅಂತ ಬಂದರೆ ಇಲ್ದಿರೋ ಆಟ ಎಲ್ಲ ಆಡ್ತಾವಳೆ. ಮೊದಲು ನನಗೆಲ್ಲ ವಿಚಾರ ಗೊತ್ತಾಗಬೇಕು. ಇವ್ರ ಮಗಳು ವಿಚಾರ ಎಲ್ಲನೂ ಮೊದಲು ಈ ಅಮ್ಮಂಗೆ ಹೇಳ್ಬೇಕು. ಅವಾಗಾದ್ರೂ ಸ್ವಲ್ಪನಾದರೂ ಅರ್ಥ ಆಗ್ತದೆ ನನ್ನ ಕಷ್ಟ ಏನು ಅಂತ ಹೇಳಿ. ಇಲ್ಲ ಅಂದರೆ ಈ ಅಮ್ಮಂಗೆ ಜನ್ಮದಾಗ ಅರ್ಥ ಆಗಲ್ಲ. ಈ ಅಮ್ಮಂಗೆ ಗೊತ್ತಾಯ್ತೋ ಗೊತ್ತಿಲ್ವೋ ಅದು ನನಗೆ ಸರಿಯಾಗಿ ಗೊತ್ತಾಗ್ತಿಲ್ವಲ್ಲ. ಗೊತ್ತಿಲ್ಲ ಅಂತ ಅನ್ನಿಸ್ತೈತೆ. ಗೊತ್ತಿದ್ರೆ ಏನೋ ಒಂದು ಇವರೇ ತೀರ್ಮಾನ ಮಾಡ್ತಾರೆ. ಬರಲಿ ಕುಂತ್ಕಳಿ ಅಳಿಯಂದ್ರೆ ಕುಂತ್ಕಳಿ. ಅಯ್ಯೋ ನಮ್ದು ಏನೋ ಹಳೆ ಮನೆ ಬೇಜನ್ ಮಾಡ್ಕೋಬೇಡಿ, ಕುಂತ್ಕಳಿ. ಅಯ್ಯೋ ನನ್ನ ಮಗಳು ಜೊತೆಗೆ ಬಂದಿದ್ರೆ ಎಂತ ಚೆನ್ನಾಗಿರೋದು. ಮುಂದೆ ಕಡೆ ಅಪ್ಪಕ್ಕೂ ನನ್ನ ಯಾರು ನೋಡಿದ್ರೆ ರಾಣಿ ಬಂದಿರೋದನ್ನ ನೋಡಿದ್ರೆ ಮಾತ್ರ ಸಣ್ಣ ಕೊಟ್ಟೆ ಹುರ್ಕೊಬಿಡ್ತಾರೆ. ಬನ್ನಿ ಚೇರ್ ಮೇಲೆ ಕುಂತ್ಕಳಿ. ನೋಡಿ ಇಲ್ಲಿ ಕೂತ್ಕೊಂಡು ನಿಮ್ಮ ಅತಿಥಿ ಸತ್ಕಾರನ ಸ್ವೀಕರಿಸಕ್ಕೆ ಅಂತ ನಾನು ಬಂದಿಲ್ಲ. ನಾನು ಬಂದಿರೋದು ಬೇರೆ ವಿಚಾರ ಮಾತಾಡೋಕ್ಕೆ. ಬೇರೆ ವಿಚಾರನ? ಅಯ್ಯೋ ಬಿಡಿ ಅಳಿಯಂದ್ರೆ, ಕೋಳಿ ತರಿಸ್ತೀನಿ, ಕೋಳಿ ಕೊಯ್ಸ್ತೀನಿ, ತಿನ್ಕೊಂಡು ಆರಾಮಾಗಿ ಮಾತಾಡೋಣ ಇರಿ. ನನ್ನ ಗಂಡ ಇಲ್ಲೇ ಎಲ್ಲೋ ಪಕ್ಕದ ಹತ್ರಕ್ಕೆ ಹೋಗವನಿ. ಅದೇ ಬಣವೆ ಹಾಕಿದ್ವಿ ಎಲ್ಗೆ ಹೋಗಿರ್ಬೇಕು. ಹೇಳ್ಬಿಟ್ಟು ಬರ್ತೀನಿ, ಕುಂತ್ಕಳಿ. ಅತ್ತೆ ಅಯ್ಯೋ ನನ್ನ ಕರ್ಮಕ್ಕಿಷ್ಟು ಇವ್ರ ಮನೆ ಕಟ್ಕೊಂಡು ನನಗೆ ಕರ್ಮ ಆಗೋಗ್ಬಿಟ್ಟೈತಲ್ಲ. ಬರಲಿ ಕೋಳಿನಂತೆ ಕೋಳಿ. ಇವ್ರ ಮನೆಗೆ ಒಂದು ಲೋಟ ನೀರು ಕುಡಿಬಾರ್ದು ಅಂತ ಫಿಕ್ಸ್ ಮಾಡ್ಕೊಂಡೇ ಬಂದಿದ್ದೀನಿ. ಅಂಥದ್ರಾಗೆ ಅದು ಇದು ಅಂತ ಬೇರೆ ಇಲ್ದಿರೋದೆಲ್ಲ ಹೇಳ್ತಾಳೆ. ಬಾ ಮಾಡ್ತೀನಿ ಬಾ. ಪುಟ್ಟಿ ನೀನಿಲ್ಲಿ ಅಯ್ಯೋ ಇವಳಂತೂ ಯಾವಾಗೂ ಬಂದು ತಲೆ ತಿಂತಾನೆ ಇತ್ತಾಳೆ. ಲೇ ಪುಟ್ಟಿ ನಿಮ್ಮ ಅಮ್ಮ ಇಲ್ಲ ಇಲ್ಲಿ, ಹೋಗು. ಅಂಕಲ್ ಬಂದೈತೆ ಆಂಟಿ, ನಿಮ್ಮ ಮನೆಗೆ ಒಂದು ರಾಖಿ ಇದ್ರೆ ಕೊಡಿ ಅಂಕಲ್, ನಾನು ಕಟ್ಬಿಡ್ತೀನಿ. ಕಟ್ಬಿಟ್ಟು ಅಂಕಲ್ ಹತ್ರ ನಾನು ಚಾಕ್ಲೇಟ್ ವಸೂಲಿ ಮಾಡ್ತೀನಿ. ಅಂಗಡಿಗೆ ಹೋದಾಗ ತಗೊಬಿಟ್ಟು ಬರ್ತೀನಿ. ನಿಮ್ಮ ಅಮ್ಮ ಇಲ್ಲ, ನಿಮ್ಮ ಅಮ್ಮ ಇವತ್ತು ಮಂತಕ್ಕೇನು ಬರಲಿಲ್ಲ, ಎಲ್ಲೋ ಹೋಗಿರ್ಬೇಕು. ಹೋಗಿ ಹುಡ್ಕೋ ನಿಮ್ಮ ಅಮ್ಮನ್ನ. ಪರವಾಗಿಲ್ಲ, ನಮ್ಮ ಅಮ್ಮ ಇಲ್ಲಿಗೆ ಬರ್ತೀನಿ, ಸ್ಕೂಲ್ ಮುಗಿಸ್ಕೊಂಡು ಹೋಗಿ ಕುಂತ್ಕ ಅಂತ ಹೇಳಿತ್ತು. ನನ್ನ ಒಳಿಯಂಗೆ ಅಂತ ಚೇರ್ ಹಾಕಿದ್ರೆ ನೀನು ಕುಂತ್ಕೊಬಿಟ್ಟ. ನಾನು ಆಗ್ಲಿಂದ ಹೇಳ್ತಾ ಇಲ್ವಾ ನಲ್ಲಿ ಕೂತ್ಕೊಳಕ್ ಬಂದಿಲ್ಲ. ಅದು ಯಾಕೆ ಕಳಿ ಅಂದ್ರೆ ಹಿಂಗೆ ಕೋಪ ಮಾಡ್ಕೊಂಡಿದ್ದೀರಾ? ಅಯ್ಯಯ್ಯ ಏನಾರ ನನ್ನ ಮಗಳೇನ ತೆಪ್ಕೇಪ್ ಮಾಡ್ಬಿಟ್ಲಾ ಅಂತ ಹೇಳ್ಬಿಟ್ಟು ಏನಾಯ್ತಳಿ ಅಂದ್ರೆ ಅಂಥದ್ದು. ಅಯ್ಯಯ್ಯ ನನ್ನ ಮಗಳನ್ನ ಜೊತೆ ಕರ್ಕೊಂಬಂದಿದ್ರೆ ಆಯ್ತಿರ್ಲಿಲ್ವಾ, ಒಬ್ಬರೇ ಬಂದ್ಬಿಟ್ಟಿದ್ದೀರಾ? ಕಂಕ್ಳುದಾಗೆ ಬೆಕ್ಕಿಕ್ಕಂಬಂದಾಗ ನಾನು ಇಕ್ಕಬರ್ರಿ ಅಂತ ಹೇಳ್ತಾ ಇದ್ದೀರಲ್ವಾ. ನೋಡಿ ಅತ್ತೆ, ನೀವು ನನಗೆ ಮುಚ್ಚು ಮರೆ ಇಲ್ದಿದ್ದಂಗೆ ನನಗೆಲ್ಲ ನಿಜನೇ ಹೇಳ್ಬಿಡ್ಬೇಕು. ನನಗೆಲ್ಲ ವಿಚಾರನೂ ಗೊತ್ತಾಗ್ಬಿಡ್ಬೇಕು. ನೋಡಿ ನೀವು ಸೇರಿ ಮೋಸ ಮಾಡಿದ್ರಿಲ್ಲ, ಅವಳು ಒಬ್ಬಳೆ ಮೋಸ ಮಾಡೋಳ ನನಗಂತೂ ಗೊತ್ತಿಲ್ಲ. ಅಂತೂ ಮೋಸ ಮಾತ್ರ ನನಗೆ ಜಾಸ್ತಿನೇ ಆಗ್ಬಿಟ್ಟೈತೆ. ಏನು ಮೋಸ ಆಗೈತಾ? ಅಯ್ಯೋ ಶಿವನೇ, ನಾನೇನಪ್ಪ ಮೋಸ ಮಾಡ್ಬಿಟ್ಟಿದೀವಿ? ನಿಮ್ಮ ಅಪ್ಪನೇ ತಾನೇ ಆಸ್ತಿ ಬರ್ಕೊಡ್ತೀನಿ ಅಂತ ಹೇಳಿದ್ದು. ಅಷ್ಟಕ್ಕೆ ನೀವು ಮೋಸ ಗೀಸ ಅಂತ ಹೇಳ್ಬಿಟ್ಟು ನನ್ನ ತಕನ ಬಂದು ಹೇಳಿದ್ರೆ ನಾನು ತಾನೇ ಏನು ಮಾಡೋಕ್ಕಾಯ್ತದೆ? ಇಲ್ಲ ಕಣಪ್ಪೋ, ನಮಗೇನು ಮೋಸ ಮಾಡೋ ಬುದ್ಧಿ ಇಲ್ಲ. ಏನೋ ನನ್ನ ಮಗಳು ಸಂದಕ್ಕಿರಲಿ ಅಂತ ಎಲ್ಲೋ ನಮ್ಮ ಅಣ್ಣಯ್ಯ ಆಸ್ತಿ ಬರ್ಕೊಡ್ತಾವನ ಅಷ್ಟೇ. ನೀನು ಅದು ಬಿಟ್ಬಿಟ್ರೆ ನಮ್ಮ ಅಣ್ಣ ಹಿಂಗೂ ಬೇರೆ ದುರುದ್ದೇಶ ಏನೂ ಇಲ್ಲ. ಈಗ ನನ್ನ ಮಗಳ ಹೆಸ್ರಿಗೆ ಆಸ್ತಿ ಬಂದಾಗಿಂದನೂ ನೀನು ನಿಮ್ಮಮ್ಮ ಹೆಂಗೆಂಗೂ ಆಡ್ತಾ ಇದ್ದೀರಂತೆ. ಅಯ್ಯೋ ಆಸ್ತಿ ಮನೆ ಹಾಳಾಗೋಗ್ಲಿ. ಆಸ್ತಿನ ಯಾರು ಕೇಳಿದ್ರು? ಆಸ್ತಿ ಬೇಕು ಅಂದ್ರೆ ನಾನು ಯಾವತ್ತೂ ಕೇಳ್ದೋನಲ್ಲ, ಏನೂ ಅಲ್ಲ. ನೋಡಿ ಆಸ್ತಿ ವಿಚಾರ ಅಲ್ಲ. ನಿಮ್ಮ ಮಗಳು ಮದುವೆ ಮುಂಚೆ ಯಾವನ ಜೊತೆನ ಓಡೋಗಿದ್ಲಂತೆ. ಅವನ ಜೊತೆ ಓಡೋಗಿ 2 ತಿಂಗಳಿದ್ದು ಆಮೇಲೆ ವಾಪಸ್ ಬಂದು ಮತ್ತೆ ಇನ್ನೊಬ್ಬನ ಜೊತೆ ಓಡೋಗೋಕ್ಕೆ ರೆಡಿ ಆಗಿದ್ಲಂತೆ. ಆಗ್ಲೇನೆ ಓಡೋಗೋಕ್ಕೆ ಬ್ಯಾಗ್ ಎಲ್ಲ ತಗೊಂಡು ಒಡವೆ ಎಲ್ಲ ತುಂಬ್ಕೊಂಡು ಓಡೋಗಿದ್ಲಂತೆ. ಅವ್ನು ಬೇರೆ ಯಾರು ಅಲ್ಲ, ಅವ್ನು ನನ್ನ ಫ್ರೆಂಡೇನೆ. ಬೇರೆ ಏನೋ ಆಗಿದ್ರೆ ಸಹಿಸ್ಕೊಂಡ್ಬಿಡ್ತಾ ಇದ್ದೆ, ಆದರೆ ನನ್ನ ಫ್ರೆಂಡು. ಅವನ ಜೊತೆ ಓಡಾಡಿ ಎಲ್ಲ ಮಾಡಿರೋ ಹುಡುಗಿನ ನಾನು ಮದುವೆ ಮಾಡ್ಕೊಬೇಕು ಅಂತಂದರೆ ನಾನೇನು ಇಲ್ಲಿ ಗತಿಗೆಟ್ಟು ಕೂತ್ಕೊಂಡಿಲ್ಲ. ನೋಡಿ ಇದೆಲ್ಲ ನಿಮಗೂ ಗೊತ್ತಿದ್ದೆ ಮೋಸ ಮಾಡಿದ್ರಾ ಇಲ್ಲ ಹೇಳಿ? ಅಯ್ಯೋ 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 ಅಯ್ಯೋ, ನನ್ನ ಮಗಳ ಹೆಸರುಗೆ ಆಸ್ತಿ ಎಲ್ಲ ಬರ್ಕೊಟ್ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ಇದೇನು ಹಿಂಗೆಲ್ಲ ಮಾತಾಡ್ತಿದ್ದೀರಲ್ಲ? ನನ್ನ ಮಗಳು 3 ತಿಂಗಳು ಯಾರ ಜೊತೆ ಓಡೋಗಿದ್ಲಂತೆ ಹೇಳಿ? ಎಲ್ಲ ಯಾರೋ ಸುಳ್ಳು ಹಬ್ಸ್ಬಿಟ್ಟವ್ರೆ. ನನ್ನ ಮಗಳ ಹೆಸರುಗೆ ಆಸ್ತಿ ಬರ್ಕೊಡ್ತೀನಿ ಅಂತ ಹೇಳ್ದಾಗಿಂದನೂ ನಿಮ್ಗೆಲ್ಲ ತಲೆ ಕೆಟ್ಟು ಹೋಗ್ಬಿಟ್ಟೈತೆ. ಅದಕ್ಕೆ ನನ್ನ ಮಗಳ ಬಗ್ಗೆ ಇಲ್ದಿರ ಪಲ್ದಿರ ಎಲ್ಲನೂ ವಿಚಾರನೂ ಇದು ಮಾಡ್ತಿದ್ದೀರಾ ಅಲ್ವೇ? ಒಬ್ಬಿಸ್ಬಿಟ್ಟು ಆಸ್ತಿ ಕಿತ್ಕೊಳ್ಳೋಣ ಅಂತ ನಾಟಕ ಮಾಡ್ತಿದ್ದೀರಿ. ನಂಗೆ ಸಂದ ಗೊತ್ತೇಳಿ ನೀವು ಸಂದಕ್ಕೆ ನಾಟಕ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ನಿಮ್ಮ ನಾಟಕಕ್ಕೆಲ್ಲ ಬೊಗ್ಗ ಅಂತಾರಲ್ಲ ನಾವು. ನನ್ನ ಮಗಳ ಬಗ್ಗೆ ಹಿಂಗೆ ಕೆಟ್ಟದಾಗೆಲ್ಲ ಮಾತಾಡಬೇಡಿ. ಅಕ್ಕನ ಬಗ್ಗೆ ಹಂಗೆಲ್ಲ ಮಾತಾಡಬೇಡಿ. ಅಕ್ಕ ಒಳ್ಳೆದೇನೆ. ಒಂದ್ 2 ದಿನ ಪಕ್ಕದ ಮನೆಗೆ ಅಚ್ಚು ಅಣ್ಣನ ಜೊತೆ ಇತ್ತಷ್ಟೇನೆ. ಏಯ್ ನಿಮ್ಮಮ್ಮ ಚಾಕ್ಲೇಟ್ ತಗೊಂಡ್ಬಂದೈತೆ ನೋಡಿ, ಕರಿತೈತೆ. ಕೇಳಿಸ್ಕೊ ಓಡೋಗು. ಅಲ್ಲೋಡ್ ಕರಿತೈತೆ ನೋಡಿ, ಚಾಕ್ಲೇಟ್ ಅಂತ. ಅಮ್ಮ ಚಾಕ್ಲೇಟಾ? ಪುಟಿ ಏನ್ ವಿಚಾರ ಹೇಳು? ಅಮ್ಮ ಚಾಕ್ಲೇಟ್ ತಂದೈತಂತೆ. ನನ್ನ ಮಗಳ ಬಗ್ಗೆ ಇಂಥ ತಪ್ಪು ಪ್ರಚಾರ ಎಲ್ಲ ಮಾಡಕ್ ಹೋಗ್ಬೇಡಿ ನೀವು. ನಮ್ಮ ಅಣ್ಣ ಏನಾದ್ರೆ ನಾನು ಮಾತಾಡ್ತೀನಿ, ಎಲ್ಲ ವಿಚಾರನೂ ಮಾತಾಡ್ತೀನಿ. ನೀನು ನಿಮ್ಮಮ್ಮ ನನ್ನ ಮಗಳಿಗೆ ಎಷ್ಟು ಕಾಟ ಕೊಡ್ತಾ ಇದ್ದೀರ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ ನಾನು. ಸಾಕು, ಜಾಸ್ತಿ ನಾಟ್ಕೊಳಕ್ ಹೋಗ್ಬೇಡಿ. ನೋಡಿ
ನಿಮ್ಗೆಲ್ಲ ವಿಚಾರ ಗೊತ್ತಿತ್ತು ಅಲ್ವಾ? ಅಯ್ಯೋ ಅಳಿ ಅಂದ್ರೆ ನನ್ನ ಆಣೆಗೂ ನನಗೆ ಯಾವ ವಿಚಾರನೂ ಗೊತ್ತಿಲ್ಲ. ನನ್ನ ಮಗಳು 3 ತಿಂಗಳು ಎಂದೂ ಓಡೋಗಿಲ್ಲ. ನನ್ನ ಮಗಳನ್ನ ಯಾರೋ ಕಿಡ್ನಾಪ್ ಮಾಡಿದ್ರು ಅಷ್ಟೇ ನೆನೆಯ. ಅಷ್ಟು ಬಿಟ್ರೆ ಓಡೋಗಿರೋ ಮಾತೇ ಇಲ್ಲ. ನಿಮಗೂ ಗೊತ್ತಲ್ಲ ವಿಚಾರ, ಕಿಡ್ನಾಪ್ ಆಗಿದ್ಲು ಅಂತ ಹೇಳ್ಬಿಟ್ಟು. ಅದು ಬಿಟ್ಬಿಟ್ರೆ ಬೇರೆ ಇನ್ನು ಎಂಥದೂ ಇಲ್ಲ. ದಯವಿಟ್ಟು ನನ್ನ ಮಗಳ ಬಗ್ಗೆ ತಪ್ಪೆಲ್ಲ ತಿಳ್ಕೊಂಡು ಸಂಸಾರನೆಲ್ಲ ಹಾಳು ಮಾಡಬೇಡಿ. ಹೆಂಗೋ ಇವಾಗ ಸುಖವಾಗಿ ಸಂತೋಷವಾಗವಳೆ. ಹಿಂಗೇನಿಯ ಜೀವನ ಪೂರ್ತಿ ಸುಖವಾಗಿ ಸಂತೋಷವಾಗಿರ್ಲಿ. ನಿಮ್ಮ ಮಗಳು ಸುಖವಾಗಿ ಸಂತೋಷವಾಗಿರ್ಲಿ, ನಾನಿಲ್ಲಿ ಹಾಳಾಗಿ ಹೋಗ್ತೀನಿ. ಅವಾಗ ನಿಮಗೆ ತುಂಬ ಸಮಾಧಾನ ಆಗ್ತಿದೆ ಅಂತ ಅನ್ಸುತ್ತಲ್ವಾ? ತುಂಬ ಅಂದರೆ ತುಂಬ ಸಮಾಧಾನ ಆಗಬೇಕು ನಿಮಗೆ. ಆಗ್ತೈತೆ, ನಂಗೆ ತುಂಬ ಚೆನ್ನಾಗಿ ಗೊತ್ತು. ಯಾರನ್ನ ಹಾಳಾಗೋಗ್ಲಿ, ನೀವು ನಿಮ್ಮ ಮಗಳು ಮಾತ್ರ ತುಂಬ ಚೆನ್ನಾಗಿರ್ಬೇಕು ಅಷ್ಟೇ ಅಲ್ವಾ? ನನಗೆ ಗೊತ್ತು ಬಿಡು. ನನ್ನ ಮಗಳು ಒಂದೇ, ದೇವರು ಒಂದೇ. ನನ್ನ ಮಗಳ ಬಗ್ಗೆ ಹಿಂಗೆಲ್ಲ ಪ್ರಚಾರ ವಹಿಸ್ತಾ ಇದ್ದೀರಾ ಅಂದರೆ ನನಗೆ ಗೊತ್ತು. ಆಸ್ತಿಗೋಸ್ಕರನೇ ನೀವೆಲ್ಲ ಹಿಂಗೆ ಮಾಡ್ತಾ ಇದ್ದೀರಾ. ಆಹಾ, ಆಸ್ತಿ ನನ್ನ ಕಂಡಿಲ್ದಿರ ಆಸ್ತಿ ಅಲ್ವಾ? ಅದಕ್ಕೇನೆ ನೋಡಿ, ನಿಜ ಒಪ್ಕೊಳ್ಳಿ, ನಿಜವಾಗ್ಲೂ ನಿಮ್ಮ ಮಗಳು ಓಡೋಗಿದ್ಲಲ್ವಾ? ನನ್ನ ಫ್ರೆಂಡ್ ಹತ್ರ ಸಮೇತ ನಾನು ಮಾತಾಡಿದ್ದೀನಿ. ಅವನಿಂದ ಓಡೋಕ್ಕೂ ರೆಡಿಯಾಗಿದ್ಲು. ಹಾಗೇನೆ ಈ ಊರಿಗೆ ಯಾವ ಹುಡುಗನ ಹೆಸ್ರೇನು? ಹಾಂ, ಅಚ್ಚು ಜೊತೆನೂ ಓಡೋಗಿದ್ಲಲ್ವಾ? ನನಗೆ ಚೆನ್ನಾಗಿ ಗೊತ್ತು. ಅವನ ಹತ್ರನೇ ಹೋಗಿ ವಿಚಾರಿಸಿ ಸಾಕ್ಷಿ ಸಮೇತ ನಿಮಗೆ ಕ್ಯಾಕುರ್ಸ್ ಮಕ್ಕೋಗಿದ್ದೀನಿ ಬಂದು. ಈ ವಿಚಾರಣೆ ಇಷ್ಟೇ ಅಲ್ಲ, ಅಪ್ಪಂಗೂ ತೋರಿಸ್ತೀನಿ. ಅಪ್ಪಂಗೂ ನಿಮ್ಮ ಯೋಗ್ಯತೆಗಳೇನು ಅಂತ ಗೊತ್ತಾಗಲಿ. ಸಾಕ್ಷಿ ಸಮೇತ ಹಿಡ್ಕೊಂತೀನಿ, ನೋಡ್ತಾ ಇರ್ರಿ. ಹಿಂಗೆ ಆದರೆ ಆಗ್ದಿರೋ ಕೆಲಸ. ನಿಮ್ಮನ್ನು ನೋಡಿದ್ರೆ ನನಗೆ ಅಸಹ್ಯ ಆಗ್ತೈತೆ. ಎಷ್ಟು ಅಸಹ್ಯ ಅಂದರೆ ಅಷ್ಟು ಅಸಹ್ಯ ಆಗ್ತೈತೆ. ನೋಡ್ತಾ ಇರ್ರಿ ನಾನು ಏನು ಮಾಡ್ತೀನಿ ಅಂತ ಹೇಳಿ. ನೀವು ಒಪ್ಕೊಳ್ಳಲ್ಲ ಅಲ್ವಾ? ನೀವು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಎಲ್ಲ ಡೀಟೇಲ್ಸ್ ಸಮೇತ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಆವತ್ತು ಹುಡುಗನ ಹತ್ರ ಹೋಗ್ಬಿಟ್ಟು ಬರ್ತೀನಿ ರೀ. ಅಯ್ಯೋ ಅಳಿ ಅಂದ್ರೆ ಹಿಂಗೆಲ್ಲ ಕೇಳಕ್ ಹೋಗ್ಬೇಡಿ. ಹಳ್ಳಿನಾಗ ಮಾನ ಮರ್ಯಾದೆ ಹೋಯ್ತದೆ. ಹೀಗೆ ನಿಮ್ಮ ಮನೆಗೆ ತುಳುಕ್ತಾಯ್ತಾ ಮಾನ ಮರ್ಯಾದೆ? ಹುಡುಗ ಅಚ್ಚು ಇಲ್ಲ. ಆ ಹುಡುಗ ಅಚ್ಚು ಎಲ್ಲ ಓದ್ತೀನಿ ಅಂತ ಪ್ಯಾಟ್ಗೆನ ಹೋಯ್ತೀನಿ ಅಂತ ಹೇಳ್ತಾ ಇದ್ದ. ಪ್ಯಾಟ್ಗೆ ಹೋಗಿರ್ಬೇಕು. ಅವ್ನು ಸಂಜೆ 6 ಗಂಟೆಗೆ ಬರೋದು. ಅವನು 6 ಗಂಟೆಗೆ ಬರ್ತಾನೋ, 7 ಗಂಟೆಗೆ ಬರ್ತಾನೋ, 10 ಗಂಟೆಗೆ ಬರ್ತಾನೋ, ಎಲ್ಲ ವಿಚಾರಿಸ್ಕೊಂಡು ಸಾಕ್ಷಿ ಸಮೇತ ತಗೊಂಡೇನೆ ಬರ್ತೀನಿ. ಅಪ್ಪಂಗೆ ತೋರಿಸ್ಬೇಕಲ್ವಾ ನೀವಿಬ್ರು ಯೋಗ್ಯತೆ ಏನು ಅಂತ? ಅಪ್ಪಂಗೆ ತೋರಿಸಿದ್ರೆ ಅವಾಗಾದ್ರೂ ನಿಮ್ಮ ಮೇಲೆ ಐತೆಲ್ಲ ಪ್ರೀತಿ ಪ್ರೇಮ ಎಲ್ಲ ಸ್ವಲ್ಪನಾರು ನಮ್ಮ ಅಪ್ಪಂಗೆ ಕಡಿಮೆ ಆಗ್ತೈತೆ. ಇಲ್ಲ ಅಂತ ಹೇಳಿದ್ರೆ ಎಲ್ಲೂ ಕಡಿಮೆ ಆಗಲ್ಲ. ಅಯ್ಯೋ ಈಗ ಏನಪ್ಪ ಮಾಡಲಿ? ಇಷ್ಟು ದಿನ ಹೆಂಗೋ ಚೆನ್ನಾಗಿತ್ತು. ಇವಾಗ ನನ್ನ ಮಗಳಿಂದ ನನಗೆ ನೆಮ್ಮದಿ ಅನ್ನೋದನ್ನೇ ಇಲ್ವಲ್ಲ. ಯಾವಾಗೂ ನೆಮ್ಮದಿ ಕಳ್ಕೊಂಡು ಜೀವನ ಮಾಡಬೇಕಲ್ಲ ನಾನಂತೂ. ಅಯ್ಯೋ ದೇವ್ರೆ, ಹೆಂಗಾದ್ರೂ ಮಾಡಿ ನನ್ನ ಜೀವನಕ್ಕೊಂದು ನೆಮ್ಮದಿ ಸಿಗಂಗೆ ಮಾಡಪ್ಪ. ಅಯ್ಯೋ ನೋಡಿದ್ರೆ ಅಳಿಯಂದ್ರು ಕೇಳ್ಕೊಂಬಿಟ್ಟು ಬರೋಕೆ ಹೋಗೋರೆ. ಅಳಿಯಂದ್ರು ಮನೆ ಹುಡ್ಕೋ ಅಷ್ಟೊತ್ತಿಗೆ ನಾನೇ ಓಡೋಗ್ಬಿಟ್ಟು ಪಾರಕ್ಕನ ಮನೆಗೆ ಹೇಳ್ಬಿಟ್ಟು ಬರಲ್ಲ. ಏನಾದ್ರೂ ಏನು ಹೇಳಲಿ, ಏನು ಬಿಡಲಿ? ಅದೇ ಸರಿ, ಹೋಗ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ. ಅಳಿಯಂದ್ರೆ ಲೇ ಸರಜಿ, ಎಲ್ಲಿ ಅಳಿಯಂದ್ರು ಬಂದವ್ರೆ ಅಂತ ಹೇಳ್ತಿದ್ದಲೆ, ಮಾತಾಡ್ಸ್ಬಾ ಅಂತ ಹೇಳ್ಬಿಟ್ಟು ಏನು ತಮಾಷೆ ಮಾಡ್ತಾ ಇದೀಯೇನೆ? ಅಳಿಯಂದ್ರು ಬಂದವ್ರೆ ಅಂತ ಬಾಯಿತ್ಲಾಗೆ. ಅಳಿಯಂದ್ರೆ ಸರಜಿ ಎಲ್ಲಿ ಹೋದ್ರಲ್ಲಪ್ಪ? ಚೇರೆಲ್ಲ ಹಾಕವ್ರೆ. ಅಳಿಯನನ್ನು ಇವಳು ಸೇರ್ಕೊಂಡು ಎತ್ತು ಹೊಂಟೋಗ್ಬಿಟ್ರು ಅಂತ. ಅಲ್ಲ, ಚಿಕನ್ ತರ್ಲೋ ಮಟನ್ ತರ್ಲೋ ಅಂತ ಕೇಳೋಣ ಅಂತ ಬಂದ್ರೆ ಇಲ್ಲಿ ಇಬ್ರು ಕಾಣಿಸ್ತಿದ್ದಂಗೆ ಆಗ್ಬಿಟ್ಟವ್ರಲ್ಲ. ಸರಜಿ ಅಳಿಯಂದ್ರೆ ಓ ಆಗತ್ಲಾಗಿ ನಂಗೂ ತಲೆ ಕೆಟ್ಟು ಹೋಗ್ಬಿಟ್ಟೈತೆ ಬಿಡತ್ತಾಗಿ. ಎಲ್ಲೋ ಇದ್ಲೋ ಏನೋ ವಿಚಾರ ಮಾತಾಡೋಕೆ ಹೋಗಿರ್ಬೇಕು. ಅಣ್ಣನ ಮಗ ಅಲ್ವಾ, ಏನೋ ಇರ್ತದೆ. ಹೆಂಗೋ ಸದ್ಯ ಅಳಿಯಂದ್ರು ಮನೆಗೆ ಬಂದ್ರಲ್ಲ. ನನ್ನ ಮಗಳು ಸದ್ಯ ಸಂದಕ್ಕೆ ಅವ್ರ ಜೊತೆ ಅನ್ನಂಗೆ ಆಯಿತು. ಹೆಂಗೋ ನನ್ನ ಮಗಳು ಅಲ್ಲಿ ಸಂದಕ್ಕಿದ್ರೆ ನಾವಿಲ್ಲಿ ಸಂದಕ್ಕಿದ್ದಂಗೆ ನೆನೆಯ ಬಿಡು. ಅಳಿಯಂದ್ರು ನೋಸಿ ಸಂದಕ್ಕೆ ನೋಡ್ಕೊಂಡ್ರೆ ಅಲ್ಲೋಗಿ ನನ್ನ ಮಗಳನ್ನೂ ಸಂದಕ್ಕೆ ನೋಡ್ಕೋತಾರೆ. ಇನ್ನೇನು ಮಾಡೋಕ್ಕಾಯ್ತದೆ? ಕೋಳಿನೋ ಕುರಿನೋ ಯಾವುದು ಕೇಳಲಿಲ್ಲ. ಅಳಿಯಂದ್ರು ಅಪ್ರೂಪಕ್ಕೆ ಬಂದವ್ರು ಮಟನ್ ತರೋದೇನಿ ಎಷ್ಟೋ ವಾಸಿ. ಚಿಕನ್ ಯಾಕೆ ತರಬೇಕು ಕಮ್ಮಿ ರೇಟು? ಮಟನ್ ತಂದುಬಿಡ್ತೀನಿ. ಹಸಿ ಮಟನ್ ಯಾವುದನ್ನ ತಂದುಬಿಟ್ಟು ಎಳೆ ಮಾಂಸನ ಸಂದಕ್ಕೆ ಇದು ಮಾಡಿಬಿಡ್ಬೋದು. ಶ್ರಾವಣದಾಗ ನಾವಂತೂ ತಿಂತೀವಿ, ಅವ್ರು ತಿಂತಾರೋ ತಿನ್ನೋಕ್ಕಿಲ್ವೋ ಗೊತ್ತಿಲ್ಲ. ಕೇಳ್ಬಿಡೋಣ ಅಂದ್ಕಿತ, ಕೇಳ್ಬಿಟ್ಟು ಮಾಡೋದೇನೆ ನೀ ವಾಸಿ.